ಇನ್ನು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಸಿಎಂಗೆ ಪತ್ರ ಬರೆದೆ, ಉತ್ತರ ಬಂದಿಲ್ಲ. ಇದು ಎಚ್ಡಿಕೆ ಅವರ ಮಾತು. ರೈತರ ನಡುವೆ ಬಂದು ಚರ್ಚೆ ಮಾಡೋದಕ್ಕೆ ನಾನ್ ಸಿದ್ಧ. ಕೂಲಿ ಕೆಲಸದವರನ್ನ ತಂದು ಪ್ರತಿಭಟನೆ ಮಾಡಿಸ್ತಾ ಇದ್ದಾರೆ. ರೈತರ ಸಮ್ಮುಖದಲ್ಲಿ ನಾನು ಈಗಲೂ ಚರ್ಚೆಗೆ ಸಿದ್ಧ ಅಂತ ಬೆಂಗಳೂರಿನಲ್ಲಿ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೂ ಕಾಯ್ತೀನಿ. ಈಗ ಇಲ್ಲಿವರೆಗೆ ಒಂದು ನಿಮಿಷ 2 ಪತ್ರ ಬರೆದಿದ್ದಾರೆ. 2 ಪತ್ರದ ಮುಖಾಂತರವೇ ಅವ್ರು ಕೊಟ್ಟಂತ ಆಹ್ವಾನಕ್ಕೆ ನಾನು ಉತ್ತರ ಕೊಟ್ಟಿದ್ದೇನೆ. 4 ಪತ್ರ ಬರೆದಕ್ಕೆ ಅವರಿಂದ ಉತ್ತರ ಇಲ್ಲಿವರೆಗೆ ಬಂದಿಲ್ಲ. ಬಂದು ಅವರೇನಾದರೂ ಜನಗಳ ಮಧ್ಯಕ್ಕೆ ಬಂದು ರೈತರ ಜೊತೆಲಿ ಕೂತು ಚರ್ಚೆ ಮಾಡೋದಾದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ, ನಾನು ಬರಲಿ ತಯಾರಾಗಿದ್ದೀನಿ ರೈತರ ಜೊತೆ. ಆದರೆ ನೆನ್ನೆ ದಿನ ಯಾವ ರೀತಿ ಘಟನೆ ನಡೆದಿದೆಯಲ್ಲ, ಘಟನೆ ನಮಗೆ ರೆಡ್ ಅದಂತೂ ಕೆಂಪು ಔಟ. ಆ ರೆಡ್ ಝೋನ್ ಅಂದರೆ ಕಬ್ಬ ಅಲ್ಲಿ ಬಂದಂಥವ್ರಿಗೆ ಅವ್ರಿಗೆ ಜ್ಞಾನವೂ ಇರಲ್ಲ. ಅದಕ್ಕೆಂದ್ರೆ ಕೆಲವು ಟೈಲ್ ಹೇಳ್ತಾ ಇದ್ರು, ಎಲ್ಲ ಬಂದರು ನಾವು ಕೂಲಿ ಕೆಲಸ ಮಾಡೋರು, ನಮ್ಗೆ ಯಾವುದು ಭೂಮಿ ಇಲ್ಲ, ಏನೋ ದುಡ್ಡು ಕೊಡ್ತೀವಿ ಅಂದರು ಬಂದಿದ್ದೀವಿ, ಊಟ ಹಾಕ್ತೀವಿ ಅಂದರು ಬಂದಿದ್ದೀವಿ ಅಂತ ಪಾಪ ಹೆಣ್ಮಕ್ಳು ಹೇಳ್ತಾ ಇದ್ರು. ಆ ಕೂಲಿ ಕೆಲಸ ಮಾಡೋರನ್ನೆಲ್ಲ ಕರ್ಕೊಂಬಂದಲ್ಲಿ ಧಿಕ್ಕಾರ ಕೂಗ್ಸೋದಕ್ಕೆ ಪಾಪ ಬಂದರೆ ಭಾಳ ಜನಕ್ಕೆ ವಿಷಯವೇ ಗೊತ್ತಿಲ್ಲ. ನನಗೆ ಆಹ್ವಾನ ಕೊಟ್ಟರೆ ಅಲ್ಲಿ ರೈತರ ಸಮ್ಮುಖದಲ್ಲಿ ಆಹ್ವಾನ ಕೊಟ್ಟರೆ ಯಾರು ನಿಜವಾದ ರೈತರು ಖಾತೆ ಹೋಲ್ಡರ್ಸ್ ಇದ್ದಾರೆ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದಕ್ಕೆ ಈಗಲೂ ಕರೆದ್ರೆ ಅವ್ರು ಯಾವಾಗ ಕರೆದ್ರು ಅಲ್ಲಿಗೆ ಬರ್ಲಿಕ್ಕೆ ತಯಾರಿದೆ. ನಾವು ಇನ್ನೂ